ಹಣ ಬಂದ ಹಣ ಬಂದ ಹಣ ಬಂದ. IMF ಡೈರೆಕ್ಟರ್ಗಳು ವರ್ಲ್ಡ್ ಬ್ಯಾಂಕ್ ಇಂದು ಚೇರ್ಮನ್ಗಳು ಆಡ್ದಂಗೆ ಆಡ್ತಾರೆ. ಯೋಗ್ಯತೆಗೆ 4 ಕಾಸು ತಗೊಂಬಂದು 2 ಯೋಜನೆ ತಗೊಂಬರೋ ಬೆನ್ಮೂಳೆ ಇಲ್ಲದೆ ಇದ್ದವ್ರುಗಳು. ಮಾತ್ ಬಿಟ್ಟು ಬೇರೆ ಏನು ಬರೋದಿಲ್ವ ನಿಮ್ಗೆ? ರೇ ಸ್ವಾಮಿ, ನೀವು DCM ಆಗಿದ್ರಿ, ನಮಗೂ ಅರಿವಿದೆ. ಮಂತ್ರಿ ಆಗಿದ್ರಿ, ನಮಗೂ ಗೊತ್ತಿದೆ. ನಿಮ್ಮ ಜ್ಞಾನ ಚೆನ್ನಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ಆಫೀಸಿಗೆ ಬನ್ನಿ, ತೋರಿಸ್ತೀನಿ ಹಳೆ ಬಜೆಟ್ಗಳಲ್ಲಿ ಪ್ರಕಟವಾಗಿದ್ದು ಎಷ್ಟು ಜಾರಿಗೆ ಬಂದಿಲ್ಲ ಅನ್ನೋದನ್ನ. ಬರ್ರಿ ನಮ್ಮ ಆಫೀಸ್ಗೆ. ತೋರಿಸ್ತೀನಿ ಇಲ್ಲಿ. ಏನ್ ಬಜೆಟಲ್ಲಿ ಅನೌನ್ಸ್ ಆಗದ ತಕ್ಷಣ ದೇವರೇ ಉದುರಿಸಿದ್ದ ಇದೇನು ಅಲ್ಲ. ಅದು ಬಜೆಟಲ್ಲಿ ಅನೌನ್ಸ್ ಆಗ್ಬಿಟ್ಟ ತಕ್ಷಣ ಆಗಲೇಬೇಕು ಅಂತ ಎಲ್ಲೂ ಇಲ್ಲ ರೂಲಲ್ಲಿ. ಆಗಿದ್ಯಾ? ತೋರಿಸ್ಲಾ? ಎಷ್ಟು ತೋರಿಸ್ಲಿ ನಿಮ್ಗೆ? ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ಬಜೆಟ್ನ ಆಶಯಗಳು, ಪ್ರಕಟವಾದ ಆಶಯಗಳು ಜಾರಿಗೆ ಬರದೆ ಹಾಗೆ ಹೆಸರಿಲ್ದಂಗೆ ಸತ್ತೋಗಿರೋದು ಎಷ್ಟು ಇಶ್ಯೂ ತೋರಿಸ್ಲಿ? ಬರ್ರಿ ಇಲ್ಲಿ ತೋರಿಸ್ತೀನಿ. ಅಯ್ಯಯ್ಯೋ ಅಯ್ಯೋ, ಯಾವ್ದಪ್ಪ ಗೊತ್ತಾಯ್ತಿಲ್ವಲ್ಲಪ್ಪ? ಅಯ್ಯೋ ಅಯ್ಯೋ, ಏನಾಯ್ತದೋ ಬಿಡ್ತದೋ. ಸುಮ್ಮನೆ ಹೊಸ್ದಾಗಿ ಹೋಗಿದ್ದೀರಿ ಡೆಲ್ಲಿಗೆ, ಚಳಿ ಪಳಿಗೆ ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಕಳೀರಿ. ಬಂದು ನಮ್ಗೆ ಹೇಳ್ಬೇಡಿ ಇಲ್ಲಿ. ಬಿಡ್ತೀನಿ. ಸಾರಿ ಅಂಕಲ್, ನನ್ ಕಟ್ಟ ರೂಪಾಯಿ ತಲೆಗೆ ಹಾಕೋಬೇಡಿ. ಪ್ರಸ್ತಾಪ ಮಾಡಕ್ಕೂ ಯೋಗ್ಯತೆ ಇಲ್ಲ ಯಾರಿಗೂ. ಅಲ್ಲಿ ಡಿಫೆಂಡ್ ಮಾಡ್ತಾರೆ ಬಂದು ಅದನ್ನ. ಒಂದ್ಸರಿ ಆಗ್ಬಿಟ್ಟ ತಕ್ಷಣ ಅಗತ್ಯವಿಲ್ಲವಂತೆ. ನೀವೇನು ಫೈನಾನ್ಸ್ ಮಿನಿಸ್ಟ್ರಾ? ಸುಮ್ಮನೆ ಇರಬೇಕಷ್ಟೇ. ಕರ್ನಾಟಕಕ್ಕೆ ಅನ್ಯಾಯ ಆದರೂ ಬೆನ್ನು ಬಗ್ಗಿಸ್ಕೊಂಡು ಓಡಾಡ್ತಾರೆ. ಇಲ್ಲಿ ಬಂದು ನಮಗೆ ಹೇಳ್ತಾರೆ ಇಲ್ಲಿ. ಡೀಟೇಲ್ಸ್ ಅಲ್ಲಿ ಯಾಕಪ್ಪ ಇವಾಗ? ದಯವಿಟ್ಟು ನನ್ನ ಬಿಟ್ಬಿಡಪ್ಪ, ಹೆಂಗೋ ಬದುಕುತ್ತೀನಿ. ನಿನ್ನ ಪಾಗು ನಮಸ್ಕಾರ. ರೈಲ್ವೆನಲ್ಲಿ ಮಾತ್ರ ಒಂದು 7,500 ಕೋಟಿ ಮೀಸಲಿಟ್ಬಿಟ್ಟಿದ್ದೀವಿ. ಯಾವುದದು 7,500 ಕೋಟಿ? ನಡೀತಿರೋ ಯೋಜನೆಗಳ ವೆಚ್ಚ ಅದು. ಏನು ಹೊಸದಾಗೇನು ಪುಕ್ಸಟೆ ತಂದು ಕೊಟ್ಟಿಲ್ಲ. 17 ಜನನ ದಯಪಾಲಿಸಿದ್ದಕ್ಕೆ ನಿಮಗೆ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಯಾವುದದು ಕೊಟ್ರಿ? ಸ್ಪ್ಲಿಟ್ ನೋಡ್ತೀವಿ 7,500 ಕೋಟಿ ಯಾವುದದು ಅಂತ. ಅದರಲ್ಲಿ 59 ರೈಲ್ವೆ ಸ್ಟೇಷನ್ ಅಭಿವೃದ್ಧಿ, ಅದರದ್ದು ಮುಂದುವರಿದ ಎಕ್ಸ್ಪೆನ್ಸಸ್ಸು. ಬೆಂಗಳೂರು ಕಂಟೋನ್ಮೆಂಟು, ಯಶವಂತಪುರ, ಮಲ್ಲೇಶ್ವರ, ಕೆಂಗೇರಿ, ಮೈಸೂರು ಡ್ಯಾಶ್ ಅದೆಷ್ಟೋ 600 ಅಂಡರ್ ಪಾಸು, ಅದ್ರದ್ದು ಮುಂದುವರೆದ ಎಕ್ಸ್ಪೆನ್ಸಸ್. ಅದು ಕೊಡ್ರಪ್ಪ, ಸ್ಪ್ಲಿಟ್ಟು ನೋಡ್ತೀವಿ. ಅಣ್ಣ ನನ್ಗೆ ಅರ್ಥ ಆಯ್ತಣ್ಣ. ಯಾವ ಹಂಗಾರೆ 7,500 ಕೋಟಿ ಫ್ರೆಶ್ ಆದ್ರೆ ಯಾವ್ದ್ರದ್ದು ಹೇಳ್ರಪ್ಪ ನೋಡೋಣ. ಈ ಸುಖಕ್ಕೆ ನಮ್ಗೆ ರಾಜ್ಯ ಮಂತ್ರಿ ಬೇರೆ ಕೇಡು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಅದೇನು ಬೆನ್ಮೂಳೆನ ಮುರ್ಕೊಂಡು ಒಳ್ಳೆ ಮೈಯಲ್ಲೆಲ್ಲ ರಕ್ತ ಇಲ್ದೇ ಇದ್ದಂಗೆ ಆಡ್ತಿರೋ. ಇಲ್ಲಿ ಬಂದಾಗ ನೋಡಬೇಕು ಪೋಸ್ ಕೊಡಕ್ಕೆ. ಏನು ಎಲ್ಲರೂ ಅಬ್ಬಬ್ಬಬ್ಬಬ್ಬ ಹರ್ಕ್ಯುಲಸ್ಗಳು ಹಿಂಗೆ ನಿಂತ್ಕೊತಾರೆ ಇಲ್ಲಿ. ಅಲ್ಲೋದ್ರೆ ಪಾಪಾಯಿ ಥರ ನಿಂತ್ಕೊತಾರೆ. ಪಾಪಾಯಿ ನೋಡಿದ್ದೀರಲ್ಲ? मजा आया और मैं ये जो मजा है हिंदुस्तान के हर व्यक्ति को देना चाहता हूं.